ಇದು ಯಾವುದೋ ಟಾರ್ಪಲ್ ಬೇರೆ ಬಂದು ಕೂದಲೆಲ್ಲ ಹೋಗಿದೆ. ಕೂದಲಕ್ಕೂ ಜಾಗ ಎಲ್ಲ ಹೋಗೋದಾಗಿ ಸಾಕೇಗೂ ಈ ಲಗೇಜ್ಗೂ ಅದೇನೋ ಡೈಲಾಗ್ ಬರುತ್ತಲ್ಲ, ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ. ನಾನು ಇವಾಗ ಸಿಕ್ಕಾಕೊಂಡಿದ್ದೀನಿ ಹೋಗಿದ್ದೆ ನೋಡಿ ಈ ಲಗೇಜ್ಗಳ ಜೊತೆ ಸ್ಟಾಲಿಗೆ ಬಂದು. ಒಳ್ಳೆ ಮೀನು ಬೆಳಗ್ಗೆನೇ ಸ್ಟಾಲಿಗೆ ಹೊರಟಿರೋವಂಥದ್ದು, ಆರ್ ಆರ್ ನಗರ ಸ್ಟಾಲು. ವೀಲ್ ಚೇರ್ ಫಸ್ಟ್ ಹಾಕೋಬಿಟ್ಟು ಆಮೇಲೆ ಲಗೇಜೆಲ್ಲ ಎಷ್ಟು ಬೇಕೋ ಅಷ್ಟು ಹಿಂದೆ ಮತ್ತು ಇಲ್ಲಿ ಎಲ್ಲ ಹಾಕೊಂಡು, ಅದಾದಮೇಲೆ ಟೈರ್ನ ಇದ್ರ ಮೇಲೆ ಇಟ್ಕೊಂಡು ಫುಲ್ಲು ಫಿಲಪ್ ಆಗಿಬಿಡುತ್ತೆ ನೋಡ್ಕೊಳ್ಳಿ ಲಗೇಜು. ಆಮೇಲೆ ನಾನೇ ಕಾಣಿಸಲ್ಲ, ಆ ಥರ ಒಂದು ಲಗೇಜ್ ಫಿಕ್ಸ್ ಆಗುತ್ತೆ. ಲಗೇಜ್ ಎಲ್ಲ ತುಂಬಾದ್ಮೇಲೆ ನಾನು ಎಲ್ಲಿದ್ದೀನಿ ಅಂತ ನಾನೇ ಹುಡ್ಕೋಬೇಕು, ಹಂಗಿರ್ತೀನಿ. ಇದು ಯಾವುದೋ ಟಾರ್ಪಲ್ ಬೇರೆ ಬಂದು ಕೂದಲೆಲ್ಲ ಹೋಗಿದೆ. ಕೂದಲಕ್ಕೂ ಜಾಗ ಎಲ್ಲ ಹೋಗೋದಾಗಿ ಸಾಕೇಗೂ ಈ ಲಗೇಜ್ಗೂ ಅದೇನೋ ಡೈಲಾಗ್ ಬರುತ್ತಲ್ಲ, ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ. ನಾನು ಇವಾಗ ಸಿಕ್ಕಾಕೊಂಡಿದ್ದೀನಿ ಹೋಗಿದ್ದೆ ನೋಡಿ ಈ ಲಗೇಜ್ಗಳ ಜೊತೆ ಸ್ಟಾಲಿಗೆ ಬಂದು. ಅಯ್ಯೋ ಬ್ಯಾಗ್ ಬಿದ್ದಾಯ್ತು, ತಾಳಿ ಇದನ್ನ ಹಾಕಿ, ಇದು ಬ್ಯಾಗಿಂದ ಹಾಕಿ. ಇದು ರಾಜರಾಜೇಶ್ವರಿ ನಗರ ಸ್ಟಾಲು. ಇಲ್ಲಿ ಒಂದು ಗ್ರೌಂಡಲ್ಲಿ ಹಾಕಿರುವಂಥದ್ದು TN ಬಾಲಕೃಷ್ಣ ಬಯಲು ರಂಗಮಂದಿರ ಅಂತ. ಸೊ ಈ ಸ್ಟಾಲಲ್ಲಿ ಸಿಕ್ಕಾಪಟ್ಟೆ ಸ್ಟಾಲ್ಗಳು ಬಂದಿತ್ತು ಈ ಸಾರಿ. ಬಟ್ ನನಗೆ ಲಾಸ್ಟಲ್ಲಿ ಕೊಟ್ಟಿದ್ರು, ಸ್ಟಾಲ್ ನಂಬರ್ ಎಲ್ಲ ಏನು ಮೆನ್ಷನ್ ಇಲ್ಲ ಇಲ್ಲಿ. ಹಾಗಾಗಿ ಫುಡ್ ಸ್ಟಾಲ್ ಹತ್ರ ನನ್ನದು ಸ್ಟಾಲ್ ಹಾಕ್ಕೊಂಡಿರೋವಂಥದ್ದು. ಲಾಸ್ಟಲ್ಲಿ ಒಂದು 6x6 ಹಾಕ್ಕೊಂಡಿದ್ದೀನಿ. ಬಟ್ ಮಧ್ಯದಲ್ಲಿ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತೇನೋ, ಬಟ್ ನಂಗೆ ಓಡಾಡೋಕೆ ಕಷ್ಟ ಆಗೋದು. ಸದ್ಯ ಲಾಸ್ಟ್ ಕೊಟ್ಟಿದ್ದು ಒಳ್ಳೇದಾಯಿತು ಅಂದ್ಕೊಂಡೆ. ಬಟ್ ಇವ್ರ ಸ್ಟಾಲಲ್ಲಿ ನನಗೆ ಡಿಸ್ಕೌಂಟ್ ಕೊಡ್ತಾರೆ. ನನಗೆ ಎಲ್ಲರಿಗೂ ಕಟ್ಟೋಷ್ಟು ಅಮೌಂಟ್ ಏನು ಕಟ್ಟಲ್ಲ ನಾನು. ಬಟ್ ಈ ಥರ ನಂಗೆ ಒಂದು ಫೆಸಿಲಿಟಿ ಸಿಕ್ಕರೆ ಒಳ್ಳೆಯದೇ. ಎಲ್ಲ ಕಡೆ ಫ್ರೀ ಸ್ಟಾಲ್ ಸಿಗ್ತಾಯಿತ್ತು ನನಗೆ. ಬಟ್ ಏನು ಮಾಡೋದು, ಒಂದೊಂದು ಕಡೆ ದುಡ್ಡು ಕಟ್ಟಲೇಬೇಕಾಗುತ್ತೆ. ಬಟ್ ನನಗೆ ಫ್ರೀ ಸ್ಟಾಲ್ ಸಿಕ್ಕರೆ ತುಂಬ ಅನುಕೂಲ ಆಗುತ್ತೆ.
ದುಡ್ಡು ಕಟ್ಟೋದ್ರಿಂದ ನನಗೆ ಲಾಸ್ ಕೂಡ ಆಗುತ್ತೆ ಕೆಲವೊಂದು ಸಾರಿ. ಅಂದರೆ ಎಲ್ಲೂ ಸೇಲೇ ಆಗಿರಲ್ಲ ಅಂಥ ಟೈಮಲ್ಲೆಲ್ಲ ಕೆಲವೊಮ್ಮೆ ನಾನು ಲಾಸ್ ಮಾಡ್ಕೊಂಡಿರೋದು ಉಂಟು. ಈ ನಡುವೆ ಎಲ್ಲ ನಿದ್ದೆನೇ ಇಲ್ಲ. ನೈಟ್ ಹೊತ್ತು ಮಲಗೋದು 1-2 ಗಂಟೆ ಈ ಥರ ಆಗ್ತಿದೆ. ಬೆಳಗ್ಗೆ ಎದ್ದೇಳೋದು ಲೇಟು. ಸೊ ಹಂಗಾಗಿ ಸ್ಟಾಲ್ ಬಂದಾಗಲೆಲ್ಲ ನಿದ್ದೆ ಇರಲ್ಲ, ಸ್ಟಾಲಲ್ಲಿ ನಿದ್ದೆ ಬಂದುಬಿಡುತ್ತೆ ನನಗೆ. ಸೊ ಆವಾಗವಾಗ ನಿದ್ದೆ ತಡೆಯೋಕ್ಕಾಗದೇ ಇರೋ ಒಂದು ಇದ್ರ ಸಿಚುವೇಷನಲ್ಲಿ ಕೆಲವೊಮ್ಮೆ ಹಂಗೆ ಮಲ್ಕೊಬಿಡ್ತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬಂದಿರುತ್ತೆ ಆ ಟೈಮಲ್ಲಿ. ದಿನ 22 ಕಿಲೋಮೀಟ್ರು ಜರ್ನಿ, ಈ ಕಡೆಯಿಂದ 22, ಆ ಕಡೆಯಿಂದ 22 ಕಿಲೋಮೀಟ್ರು. ಸೊ ಆಟೋದಲ್ಲೇ ಹೋಗೋದ್ರಿಂದ ಅಲ್ಲಿ ಇಲ್ಲಿ ಕುಲ್ಕಿ ಇದು ಮಾಡಿ ಎಲ್ಲ ಸ್ಟ್ರೇನ್ ಆಗಿರುತ್ತೆ ಬಾಡಿ. ಸೊ ಸ್ಟಾಲಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿರಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 2 ದಿನದಿಂದ ಸ್ಟಾಲಲ್ಲಿ ಏನೂ ಆಗ್ತಾಯಿಲ್ಲ, ಬೇಜಾರು ಹೊಡೆದ್ಬಿಟ್ಟಿದೆ. ಇವ್ರ ಸ್ಟಾಲು ನಮ್ಮ ಸ್ಟಾಲ್ ಆಪೋಸಿಟೇ ಇದ್ದಿದ್ದು. ಆ್ಯಕ್ಚುಲಿ ಯಾವುದೋ ಒಂದು ಸ್ಟಾಲಲ್ಲಿ ಅಂದರೆ ಯಾವುದೋ ಒಂದು ಇವೆಂಟ್ ನಡೆಯುತ್ತಾವೂ ಕೂಡ ನಮ್ಮ ಆಪೋಸಿಟೇ ಇವರು ಸ್ಟಾಲ್ ಹಾಕಿದ್ದಿದ್ದು. ಬಟ್ ಸಿಕ್ಕಾಪಟ್ಟೆ ಸೌಂಡು ತುಂಬ ಇಷ್ಟ ಆಯಿತು ನನಗೆ, ಮ್ಯೂಸಿಕ್ಕು. ಆ್ಯಕ್ಚುಲಿ ಸ್ಟಾಲಲ್ಲಿ 2 ನಾಯಿಗಳು ಬಂದಿದ್ದು, ಒಂದು ಕೆಂಚ ಒಂದು ಕರಿಯ. ಎಲ್ಲನೂ ನೋಡಿ ನೋಡಿ ಬಾಲಾಳಿಸಿ ಚೆನ್ನಾಗಿ ನೈಸ್ ಮಾಡಿ ಏನೋ ಒಂದು ತಿಂಡಿ ಈಸ್ಕೋಬೇಕಾಗಿತ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ನೈಸ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೋ. ಬಟ್ ಈ ನಾಯಿಗಳು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದ್ದೋ. ಇವನ್ನ ನೋಡಿದ್ರೆ ಅನ್ಸೋದೇ ಇಲ್ಲ ಯಾರಿಗೂ ಬೀದಿ ನಾಯಿ ಅಂತ. ಯಾಕಂದರೆ ಇವೆರಡು ನಾಯಿನ ಯಾರೋ ಸಾಕಿರೋ ಥರನೇ ಇತ್ತು. ಎಷ್ಟು ಕ್ಲೀನಾಗಿದ್ದು ಅಂದರೆ ನನಗೆ ಒಂದು ಕಡೆ ಅನ್ನಿಸ್ತು ನಮ್ಮ ಗುಂಡನ ಜೊತೆಗೆ ಒಂದು ತಗೊಂಬಂದು ಸಾಕೋಬಿಡೋಣ ಅಂತ. ಆಮೇಲೆ ಅನ್ನಿಸ್ತು ನಮ್ಮ ಗುಂಡನೂ ದೊಡ್ಡವನಾಗ್ತಾನಲ್ವ, ಅವನೇ ಸಾಕು, ನಮಗೆ ಒಬ್ಬನೇ ಸಾಕೋಣ ನೀಟಾಗಿ ಅಂತ ಅನ್ನಿಸ್ತು. ಬಟ್ ಇವರಿಬ್ಬರಲ್ಲಿ ಯಾರನ್ನಾರು ಕರ್ಕೊಂಡು ಬಂದುಬಿಡೋಣ ಅಂತ ಅನಿಸಿತು. ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಯಾರೋ ಸಾಕಿರೋ ಥರನೇ ಇತ್ತು. ಬಟ್ ಅದು ಸಾಕಿರೋ ನಾಯಲ್ಲ, ಅಲ್ಲಿ ಇಲ್ಲಿ ಊಟ ತಿನ್ಕೊಂಡು ಹೆಂಗೋ ಬೆಳೆದಿದ್ದಾವೆ. ಬಟ್ ಚೆನ್ನಾಗಿದ್ದಾವೆ ಆರೋಗ್ಯವಾಗಿ. ನಂಗೆ ನೋಡಿ ಖುಷಿ ಆಯ್ತಪ್ಪ. ನಾಯಿಗಳು ನಿಯತ್ತಿಗೆ ಹೆಸರು ಅಂತ ಹೇಳ್ತಾರೆ. ಬಟ್ ನೋಡಿ ಇವಕ್ಕೇನು ಹಾಕೇ ಇಲ್ಲ ನಾವು. ಬಟ್ ಪ್ರೀತಿಯಿಂದ ಜಸ್ಟ್ ಒಂದು ಚಿಟಿಕೆಲಿ ಕರೆದೆ ಎಷ್ಟು ಚೆನ್ನಾಗಿ ಬಂದು ಅಂಟ್ಕೊಂಡು ಅಂದರೆ ಯಪ್ಪ ನಾವೇ ಸಾಕಿರೋ ನಾಯಿ ಅಂತ ನನಗನ್ಸ್ಬಿಡ್ತು. ಇವತ್ತು 2ನೇ ದಿನದ ಸ್ಟಾಲು. ಬಟ್ ನೆನ್ನೆ ದಿನದ ಸ್ಟಾಲಲ್ಲಿ ಏನೇನೂ ಆಗಿಲ್ಲ. ಬಟ್ ಕ್ಲಿಪ್ಸೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ವಯರ್ ಮಂಚ ಮನೇಲಿತ್ತು. ಸೊ 2 ಟೇಬಲ್ ನಮ್ಗೆ ಸಾಕಾಗ್ತಿರ್ಲಿಲ್ಲ, ಹಂಗಾಗಿ ಇದೊಂದನ್ನು ಎಕ್ಸ್ಟ್ರಾ ತೊಗೊಂಡೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲೊಂದು ಸಿಗ್ನಲ್ ಹತ್ರ ಹೋಗ್ಬೇಕಾದ್ರೆ ಒಂದು ಬಸ್ ನೋಡಿದೆ, BMTC ಬಸ್ಸು. ಇದು BMTC ಬಸ್ಸಾ ಅಂತ ನಂಗೆ ಡೌಟ್ ಆಗಿಬಿಡ್ತು. ಯಾಕಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಹಂಗೆ ಇರ್ತಾಯಿತ್ತು ಇಲ್ಲಿ. ಸೊ ಇವಾಗಿನ BMTC ಬಸ್ಗಳಿಗೆ ಅದ್ರ ಮೇಲೆ ಹಾಕೋ ಅಡ್ವರ್ಟೈಸ್ಮೆಂಟ್ ಮಾತ್ರ ಬೆಲೆ ಇದೆ. BMTC ಬಸ್ಸಾ ಅದು ಅಂತ ಡೌಟ್ ಬಂದುಬಿಡ್ಬೇಕು. ಆ ಥರ ಒಂದು ರೇಂಜಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಮೊನ್ನೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಅದು ಕಣಕಣದಲ್ಲೂ ಕೇಸರಿ ಅನ್ನೋ ಬೋರ್ಡ್ನ ರಿಮೂವ್ ಮಾಡ್ತಾಯಿದ್ರು. ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಬೇಕು ಅಂದರೆ. ಚಿನ್ನದ್ದು ಹಾಕಿದ್ದಾರೆ, ವೈಟ್ ಗೋಲ್ಡ್. ಗೌರವದಿಂದ ನಿಮ್ಮ ಚಿನ್ನವನ್ನು ಮಾರಿ ಅಂತನೋ ಏನೋ ಗೊತ್ತಿಲ್ಲ, ಎಂತೆಂಥವು ಇದನ್ನು ಮಾಡ್ತಾವೆ ನೋಡಿ. ಯುಗಾದಿ ಹಬ್ಬ ಹತ್ರಕ್ಕೆ ಬಂತು ಅಂತ ಹೇಳಿ ಹೊಸ್ತಡ್ಕು ಮಾಡೋದಕ್ಕೆ ಒಂದಷ್ಟು ಜನ ಮೇಕೆ ಮರಿಗಳನ್ನೆಲ್ಲ ತೊಗೊಂಡೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನು ಮೇಕೆ ಏನಂತಾರೆ, ಇದನ್ನು ವಾತ ಅಂತ ಹೇಳ್ತಾರೆ ಅನಿಸುತ್ತೆ. ಆ್ಯಕ್ಚುಲಿ ಆರ್ ಆರ್ ನಗರ ಬಂದರೆ ಒಳಗಡೆ ಆರ್ ಆರ್ ನಗರಕ್ಕೆ ಹೋಗುವಂಥ ಒಂದು ರೋಡಲ್ಲಿ, ಮೇನ್ ರೋಡ್ ಒಳಗೇ ಈ ಒಂದು ಊಟದ ಪ್ಲೇಸ್ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಮೀನು ಊಟ ಸಿಗುವಂಥದ್ದು. ಸೊ ಮೀನು ಹುಳಿ ಸಿಗುತ್ತೆ, ಸಖತ್ತಾಗಿರುತ್ತೆ. ಫಸ್ಟ್ ಟೈಮ್ ನಾನು ಟ್ರಯಲ್ ನೋಡಿದ್ದಿಲ್ಲಿ, ನೋಡಲೇಬೇಕಂತ ಬಂದೆ. ಮತ್ತು ಇವ್ರ ವಿಡಿಯೋ ಕಲಾ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಪರಮ್ ಸರ್ ಅವರು, ಅಲ್ಲಿ ಊಟ ಕೂಡ ಮಾಡಿದ್ದಾರೆ. ಹಂಗಾಗಿ ನನಗೂ ಇಷ್ಟ ಆಯಿತು ಹೋಗ್ಬೇಕಲ್ಲಿ ಅಂತ. ಆ್ಯಕ್ಚುಲಿ ಇವತ್ತು ಇವ್ರು ಮೀನು ಊಟ ಮಾಡಾಕ್ತಾ ಇದ್ದಾರಲ್ಲ, ಇವ್ರ ಕತೆ ಕೇಳಿದ್ರೆ ನಿಜವಾಗ್ಲೂ ದಂಗಾಗ್ಬಿಡ್ಬೇಕು ಆ ಥರ ಇದೆ.
ಒಂದು ಕಾಲದಲ್ಲಿ ಕೋಟಿಗೆ ಬಾಳಿರೋದು ಉಂಟು. ಬಟ್ ಇವಾಗ ಮತ್ತೆ ಅದೇ ಒಂದು ಝೀರೋಯಿಂದ ಶುರು ಮಾಡ್ತಾ ಇರೋವಂಥ ಒಂದು ಬಿಸ್ನೆಸ್ ಅಂತೆ ಅವ್ರು ಹೇಳಿದರು. ಬಟ್ ನಾನು ದುಡ್ದು ಬದುಕುವಂಥ ಧೈರ್ಯ ಇದೆ ಅಂತ. ಇವರೇ ಓನರು ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಇವರೇ. ಬಟ್ ಇವರು ಮೀನುಳಿ ಇಲ್ಲಿದೆ, ಮೀನು ಸಾಂಬಾರು ಮತ್ತು ತವಾ ಫ್ರೈ ಎಲ್ಲ ಮಾಡ್ತಾರೆ, ಮುದ್ದೆ ಅನ್ನ ಎಲ್ಲ ಸಿಗುತ್ತೆ. ಬಟ್ ಮೀನೂಟ ಸ್ಪೆಷಲ್ ಸಿಗುವಂಥ ಪ್ಲೇಸ್ ಇದು. ಆರ್ ಆರ್ ನಗರ ಒಳಗಡೆ ಹೋಗೋ ಮೇನ್ ರೋಡಲ್ಲೇ ಸಿಗುತ್ತೆ. ಕೆರೆ ಇದೆ ಪಕ್ಕದಲ್ಲಿ. ಈ ಹುಳ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಾವು ದನ ಕರು ಮೇಯಿಸ್ಬೇಕಾದ್ರೆ ಹೊಲ್ದ ಹತ್ರ ಹುಲ್ಲಲ್ಲಿ ಈ ಥರ ಸಿಗೋದು ಹುಳ, ಗೇಣುಳ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಯಾರಿಗಾರು ಗೊತ್ತಿದ್ದರೆ ಈ ಹುಳದ ನೇಮ್ನ ಮೆನ್ಷನ್ ಮಾಡಿ. ಸೊ ಇದು ಗೇಣು ಹಾಕೊಂಡು ಹೋಗೋದ್ರಿಂದ ಗೇಣುಳ ಅಂತ ಹೆಸರು ಬಂದಿರ್ಬೋದು. ഞാൻ പറഞ്ഞത് നമുക്ക് കഴിഞ്ഞ പ്രാവശ്യം നമ്മൾ ചെയ്തില്ല, അതുപോലെ ഞാൻ ഉദ്യോഗസ്ഥ റെസ്പോൺസിബിലിറ്റി ചെയ്യാൻ വേണ്ടിയിട്ടാണ് പറഞ്ഞത്. ഞാൻ ഉദ്യോഗസ്ഥനും എനിക്കത് കിട്ടിയിട്ടില്ല. കഴിഞ്ഞ പ്രാവശ്യം കൊണ്ട് കിട്ടിയില്ലേ? ಇವಾಗ ಟೆರಕೂಟ ಅಷ್ಟೇನು ಸೇಲ್ ಆಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಮಾಡೋದು ವರ್ಕ್ ನಿಲ್ಲಿಸಿದ್ದೀನಿ. ಅದು ಒಂದೇ. ಅದ್ರ ಜೊತೆಗೆ ಪೂರ್ವಿ ಇರೋದ್ರಿಂದ ಅವನು ನೋಡಿಕೊಂಡು ನನ್ನನ್ನು ನಿಭಾಯಿಸ್ಕೊಂಡು ಸೊ ಇರೋದನ್ನ ಮೊದಲು ಸೇಲ್ ಮಾಡೋಣ, ಅದಾದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮನೆ ಒಂದು ಬಿಲ್ಡಿಂಗ್ ಅಡ್ಡ ಇರೋದ್ರಿಂದ, ಹಿಂದೆ ಮನೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಗಾಳಿ ಬೆಳಕು ಏನೂ ಬರೋಲ್ಲ. ಸೊ ಜ್ಯುವೆಲರಿ ಮಾಡೋದಕ್ಕೂ ಕಷ್ಟ, ಫೈರಿಂಗ್ ಹಾಕೋಕ್ಕಂತೂ ಇನ್ನೂ ಕಷ್ಟ. ಸೊ ನಾನು ಫೈರಿಂಗ್ ಹಾಕ್ಬೇಕಾದ್ರೆ ಏನೆಲ್ಲ ಕಷ್ಟ ಬಿದ್ದೆ ಅಂತ ತೋರಿಸಿದ್ದೀನಿ ಆಲ್ಮೋಸ್ಟು. ಆಮೇಲೆ ಗ್ಯಾಸ್ ಮೇಲೆ ಮಾಡೋಕ್ಕಾಗೋದಿಲ್ಲ, ಮನೆಯೆಲ್ಲ ಧೂಳಾಗ್ಬಿಡುತ್ತೆ. ಸೊ ಹಿಂಗಾಗಿ ಇಲ್ಲಿ ಬೇಡಪ್ಪ ಸವಾಸ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಟೆರಕೂಟ ಜ್ಯುವೆಲರಿ ಮಾಡ್ತಾಯಿಲ್ಲ ನಾನು. ಬಟ್ ಕೆಲವೊಂದು ಮಾಡಿರೋವನ್ನೆಲ್ಲ ತೋರಿಸಿದ್ದೀನಿ. ರೀಸೆಂಟಾಗಿ ಜುಮ್ಕಾ ಅವೆಲ್ಲ ಮಾಡಿಟ್ಟಿದ್ದೀನಿ. ಬಟ್ ಅವನ್ನೆಲ್ಲ ಫೈರಿಂಗ್ ಮಾಡ್ಕೊಬಂದು ಪೇಂಟ್ ಮಾಡಿದ್ರೆ ಆಗುತ್ತೆ. ಬಟ್ ಅದಕ್ಕೂ ಟೈಮ್ ಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಮನೆ ಕೆಲಸ ನಿಭಾಯಿಸಿ ಅವನಿಗೆ ಟಿಫನ್ ಮಾಡಿಕೊಟ್ಟು, ನಾನು ಅಡುಗೆ ಊಟಗಳು ತಿಂಡಿಗಳನ್ನು ನೋಡ್ಕೊಂಡು, ಸ್ಟಾಲ್ಸ್ಗಳಿದ್ದರೆ ಬೇರೆ ಕೆಲಸ ಕಾರ್ಯಗಳಿದ್ದರೆ ಎಲ್ಲ ನಿಭಾಯಿಸ್ಬೇಕು. ಸೊ ಹಂಗಾಗಿ ಟೈಮು ಜಾಸ್ತಿ ಬೇಕಾಗುತ್ತೆ. ಸೊ ವೀಲ್ ಚೇರಲ್ಲಿ ಇಷ್ಟೆಲ್ಲ ಕೆಲಸಗಳು ಮಾಡಿ ಬದುಕೋದೇ ಒಂದು ದೊಡ್ಡ ಸಾಧನೆ ಅಂತ ನನ್ನ ಪ್ರಕಾರ ನಂಗೆ ಅನ್ನಿಸ್ತಿದೆ. ಬಟ್ ಗೊತ್ತಿಲ್ಲ. ಬಟ್ ದುಡಿನೂ ಬೇಕು, ಹೊರಗಡೆ ಹೋಗಿ ದುಡಿಬೇಕು, ಒಳಗಡೆ ಬಂದು ಕೆಲಸನ ಮಾಡಬೇಕು. ನೋಡಿ, ಗಂಡಸಾಗಿ ಹೊರಗಡೆನೂ ದುಡಿಯೋ ಕೆಪಾಸಿಟಿ, ಹೆಂಗಸಾಗಿ ಒಳಗಡೆ ಬಂದು ದುಡಿಯೋ ಕೆಪಾಸಿಟಿ ಹೆಣ್ಮಕ್ಳುಗಳಿಗೆ ಇರ್ತೈತೆ. ಗುಂಡನ್ನ ಆರಾಮಾಗಿ ಮನೇಲೇ ಬಿಟ್ಟು ಬರ್ತೀನಿ. ಆ್ಯಕ್ಚುಲಿ ಅವ್ನಿಗೇನು ಊಟ ಹಾಕಿದ್ರೆ ಸಾಕು, ತಿನ್ಕೊಂಡು ಆರಾಮಾಗಿರ್ತಾನೆ. ಸೊ ಯಾವುದೇ ಗಲಾಟೆ ಏನೂ ಮಾಡಿಲ್ಲ. ಅವ್ನು ಬಂದಾಗಲಿಂದ ಯಾವತ್ತೂ ಅವನು ಅರ್ಚ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ಅಳೋದು ಪಳೋದು ಎಂಥದ್ದು ಮಾಡಿಲ್ಲ. ಸೊ ಆರಾಮಾಗಿರ್ತಾನೆ. ಹಂಗಾಗಿ ಅವ್ನು ಊಟ ತಿಂಡಿ ಇದೊಂದು ವ್ಯವಸ್ಥೆ ನೋಡ್ಕೊಬಿಟ್ರೆ ಸಾಕು. ಅದು ಬಿಟ್ಟರೆ ಅವನಿಗೆ ಏನೂ ಪ್ರಾಬ್ಲಮ್ ಇಲ್ಲ ಬೇರೆ. ಸೊ ಹಂಗಾಗಿ ಊಟ ಮತ್ತು ನೀರು ವ್ಯವಸ್ಥೆ ಎರಡೂ ಕರೆಕ್ಟಾಗಿ ಮಾಡಿ ಬಂದಿರ್ತೀನಿ. ಇಲ್ಲ ಪೂರ್ವಿಗೆ ಮಧ್ಯಾಹ್ನ ಊಟ ಈ ಟೈಮ್ಗೆ ಹಾಕಿರು ಮಿಕ್ಕಿರೋ ಊಟನ ಅಂತೆಲ್ಲ ಹೇಳಿದರೆ ಮಾಡ್ತಾನೆ. ಬಟ್ ಅದನ್ನು ಬಿಟ್ಟು ನಾನು ಹೊರಗಡೆ ಹೋದಾಗ ಸೊ ಸ್ಟಾಲ್ಸಲ್ಲಿ ಕೂತ್ಕೊಂಡಾಗ ಕೆಲವೊಂದು ಕೆಲಸಗಳಿರ್ತವೆ, ಅವನ್ನೆಲ್ಲ ನೀಟಾಗಿ ನಿಭಾಯಿಸ್ಕೊಳ್ಬೇಕು. ಸೊ ಟೆನ್ಷನ್ ಇರುತ್ತೆ, ಬೆಳಗ್ಗಿನ ಸಾಯಂಕಾಲದವರೆಗೂ ಕೂತೇ ಇರಬೇಕು ಸ್ಟಾಲಲ್ಲಿ. ಅದು ಬಿಟ್ಟರೆ ಮನೇಲಿ ಏನಾಯಿತು ಎತ್ತಾಯಿತು ಅಂತಲೂ ಒಂದು ಕಡೆಗೆ ಯೋಚನೆ. ಪೂರ್ವಿ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ಅವನದಂತೂ 5 ನಿಮಿಷನೂ ಕೈ ಸುಮ್ಮನೆ ಇರಲ್ಲ. ನನಗೆ ಇನ್ನೂ ಭಯ ಆಗ್ತಾ ಇರುತ್ತೆ, ಏನು ಮಾಡ್ತಾನೋ ಏನು ಕತೆನೋ. ಇವಾಗ ಟಿ ವಿ ಬೇರೆ ಇಲ್ಲ ಅಂತ ನನಗಿನ್ನೂ ಭಯ. ಟಿ ವಿ ಇದ್ದಾಗಂತೂ ಅವನು ಅದನ್ನೇ ನೋಡ್ಕೊಂಡು ಕೂತಿರ್ತಿದ್ದ. ಬಟ್ ಇವಾಗ ಟಿ ವಿನೂ ಇಲ್ವಲ್ಲ, ಏನು ಮಾಡ್ತಾನೆ ಎತ್ತು ಮಾಡ್ತಾನೆ ಅಂದರೆ ಅವನಿಗೆ ಗಮನ ಎಲ್ಲ ಬೇರೆ. ರಿಪೇರಿ ಮಾಡೋ ವಸ್ತುಗಳು, ಹಾಳು ಮಾಡೋ ವಸ್ತುಗಳಂತೂ ಅದು ಎಂಥ ಕೈ ಬಾಯಿ ಇದೆಯೋ ಏನೋ, ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ನನಗನ್ಸೋ ಪ್ರಕಾರ ಆಗಿನ ಕಾಲದಲ್ಲಿ 10 ಜನ ಮಕ್ಕಳಿದ್ರೂ ಸಾಕ್ತಾಯಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ಆ ಥರ ಕೆಪಾಸಿಟಿ ಇರ್ತಿತ್ತು. ಬಟ್ ಈಗಿನ ಜನ್ರೇಷನ್ ಮಕ್ಳುಗಳಿಗೆ ಸಾಕೋ ಹೊತ್ತಿಗೆ ನಮಗೆ ತಲೆಯಲ್ಲಿರೋ ತಲೆ ಬುಡ ಇಲ್ದಿರೋ ಕೂದಲೆಲ್ಲ ಉದುರೋಗ್ಬಿಡ್ತವೆ. ನನಗೆ ಅಷ್ಟು ಬಿ ಪಿ ಆಗುತ್ತೆ, ಅಷ್ಟು ಬಿ ಪಿ ಬರ್ಸ್ತಾನೆ. ಯಾರೋ ಒಬ್ರು ಹೇಳಿದ್ದು, ನನ್ನ ಪೂರ್ವಿ ಫ್ರೆಂಡ್ ಅವ್ರ ಅಮ್ಮ ಹೇಳಿದ್ದು. ಆ್ಯಕ್ಚುಲಿ ಅವ್ರಿಗೆ 2 ಮಕ್ಕಳಂತೆ. ಅವ್ರಿಗೆ ಈಗಾಗಲೇ ಬಿ ಪಿ ಶುಗರು ಎಲ್ಲನೂ ಬಂದ್ಬಿಟ್ಟಿದೆ ಅಂತೆ. ಇವ್ರ ಹತ್ರ ಬಡ್ಕೊಂಡು ಸಾಕಪ್ಪ ಜೀವನ ಅಂತಾರೆ ಅವರು. ಎಷ್ಟು ಬಿ ಪಿ ರೇಸ್ ಮಾಡಿ 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 ನನಗೆ ಐ ಬಿ ಪಿ ಆಗಿಬಿಟ್ಟಿದೆ ಮೇಡಮ್ ಅಂತಾರೆ ಅವರು. ಅದನ್ನೆಲ್ಲ ಕೇಳುವಾಗ ಅನಿಸುತ್ತೆ, ಒಂದು ಮಗುಗೆ ನನಗೆ ಬಿ ಪಿ ನೆತ್ತಿಗೇರ್ತೈತೆ, ಇನ್ನು 2 ಮಕ್ಕಳನ್ನ ಇಟ್ಕೊಂಡು ಏನು ಕತೆ ಅಂತ ಅನಿಸುತ್ತೆ.
ಈಗಿನ ಕಾಲದ ಮಕ್ಳುಗಳ್ನ ಸಾಕೋದೇ ಒಂದು ದೊಡ್ಡ ಕಷ್ಟ. ಸಾಕೋದ್ರ ಜೊತೆಗೆ ಹೆಂಗಪ್ಪ ಬುದ್ಧಿ ಕಲಿಸ್ಬೇಕು ಅಂತ ಅನಿಸುತ್ತೆ. ನಾವು ಕೇರೆ ನೀರು ಕುಡ್ಕೊಂಬಂದ್ರು ಈಗಿನ ಕಾಲದ ಮಕ್ಳಿಗೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ಅಷ್ಟು ಒಂದು ಇದ್ರಾಗ ಬೆಳೀತಾ ಇದ್ದಾವೆ. ಈ ಫೋನು, ಮೊಬೈಲು, ಈ ಅಕ್ಕಪಕ್ಕದ ಕೆಲವೊಂದು ಮಕ್ಳುಗಳಿಂದ ಚೇಂಜ್ ಆಗ್ತವೆ. ಒಟ್ಟಲ್ಲಿ ನಾವು ಮಕ್ಳ ಮೇಲೆ ಎಷ್ಟೇ ಕಣ್ಣಿಟ್ಟರು ನಾವು ಇನ್ನೂ ಎಕ್ಸ್ಟ್ರಾ ಕಣ್ಣಿಟ್ಟು ಎಕ್ಸ್ಟ್ರಾ ಜವಾಬ್ದಾರಿ ತಗೊಂಡು ಬೆಳೆಸೋವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಏನೋ ಗೊತ್ತಿಲ್ಲಪ್ಪ, ನಾವು ಎಜುಕೇಟೆಡ್ ಆಗಿದ್ದು ಒಂದು ಮಗುನ ಬೆಳ್ಸೋಕೆ ಇಷ್ಟು ಕಷ್ಟಪಡ್ತಾಯಿದ್ದೀವಿ ಅಂದರೆ, ಆಗಿನ ಕಾಲದಲ್ಲೆಲ್ಲ ನಮ್ಮ ಅಪ್ಪ ಅಮ್ಮಂದಿರು ಓದಿಲ್ಲ ಬರೆದಿಲ್ಲ 3-4 ಜನ 5 ಜನ ಮಕ್ಕಳನ್ನೆಲ್ಲ ಸಾಕ್ತಾಯಿದ್ರು. ಹೆಂಗೆ ಸಾಕ್ತಾಯಿದ್ರು ಅಂತ ಅನಿಸುತ್ತೆ ಇವಾಗ ನೋಡುವಾಗ. ಕೆಲವೊಂದನ್ನು ನಾವು ಕೂಡ ನಮ್ಮ ಅಪ್ಪ ಅಮ್ಮಂದಿರಿಗೆಲ್ಲ ತಿರುಗಿಸಿ ಮಾತಾಡ್ತಿದ್ದೋ. ಸೊ ಅದೆಲ್ಲ ನಾವು ಮದುವೆ ಆಗಿ ನಮಗೆ ಮಕ್ಕಳಾಗಿ ಆ ಮಕ್ಳುಗಳು ಬೆಳಿಬೇಕಾದ್ರೆ ನಮಗೆ ಅದ್ರ ವ್ಯಾಲ್ಯೂ ಅರ್ಥ ಆಗ್ತಾಯಿತ್ತು. ಸೊ ನಮ್ಮ ಮುಂದಿನ ಒಂದು ಜನ್ರೇಷನ್ಗಳು ಇದ್ದಾರಲ್ಲ, ಸೊ ಅವರೆಲ್ಲರೂ ಒಂದಲ್ಲ ಒಂದು ಟೈಮ್ಗೆ ನಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಬಟ್ ಆ ವ್ಯಾಲ್ಯೂ ಗೊತ್ತಾಗೋ ಅಷ್ಟರಲ್ಲಿ ನಾವು ಇರ್ತೀವಿ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅವತ್ತಂತೂ ನೆನಪಿಸ್ಕೊಳ್ತಾರೆ, ನಮ್ಮಮ್ಮ ಈ ಥರ ಹೇಳ್ತಾಯಿದ್ರು, ನಾವು ಅವತ್ತು ತಿಳ್ಕೊಳ್ಳಿಲ್ಲ ಅಂತ. ನಾವು ಹೆಂಗೆ ಸಫರ್ ಮಾಡ್ತಾಯಿದ್ದೀವೋ ಹಾಗೆ ನಮ್ಮ ಮಕ್ಳುಗಳು ಸಫರ್ ಮಾಡೋವಂಥ ಒಂದು ಕಾಲ ಬಂದೇ ಬರುತ್ತೆ. ಬಟ್ ಗೊತ್ತಿಲ್ಲ, ಜನ್ರೇಷನ್ನು ಈ ಥರ ಇಂಪ್ರೂವ್ಮೆಂಟ್ ಆಗ್ತಾ ಸಂಬಂಧಗಳಿಗೆ ವ್ಯಾಲ್ಯೂನೇ ಹೊರ್ಟೋಗುತ್ತೆ. ಎರಡನೇ ದಿನ ಸ್ಟಾಲು ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಇವತ್ತು ಏನು ಸ್ಟಾಲು ಅಷ್ಟು ಚೆನ್ನಾಗೇನು ಆಗಲಿಲ್ಲ. ಬಟ್ ಏನು ಮಾಡೋದು, ಬಟ್ ಸ್ಟಾಲಿಗೆ ಹಾಕಾದ್ಮೇಲೆ ನಾವು ಅಷ್ಟು ದಿನ ಹೋದ್ರೇ ನಮ್ಗೆ ಅದಕ್ಕೆ ಒಂದು ಹೊರ್ತು ಗೊತ್ತಾಗುತ್ತೆ ಹೇಗಾಗುತ್ತೆ ಹೇಗೆ ಆಗಲ್ಲ ಅನ್ನೋದೆಲ್ಲ. ಈಗ ಮನೆಗೆ ಹೊರಡಬೇಕು ನಾವು. ಆ್ಯಕ್ಚುಲಿ ಟೈಮು 10:30 ಆಗಿದೆ. ಸೊ ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ನಮಗೆ 1.5 hour ಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟು ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ನೀವು ಮಾಡೋ ಎಲ್ಲ ವೀಡಿಯೋಗೂ 5 ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ಗೊತ್ತಿರೋರ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.